ದಿನಾಂಕ 14/12/2025 ದಕ್ಷಿಣ ವಿಭಾಗದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯ ಸಾರಾಂಶ ಏನಂತಂದ್ರೆ, ಶ್ರೀಮತಿ ದೀಪಿಕಾ ಜೈನ್ ಅನ್ನೋರು ಒಂದು ದೂರನ್ನು ನೀಡಿದ್ದಾರೆ. ಆ ದೂರಿನಲ್ಲಿ ತಮ್ಮ ಮಗ ಸುಮಾರು ಮಧ್ಯಾಹ್ನ 1:10 ಸಮಯದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುವಾಗ ಆ ಪಕ್ಕದ ಮನೆಯ ರಂಜನ್ ಅನ್ನೋನು ಆ ವ್ಯಕ್ತಿ ಬಂದು ಜೋರಾಗಿ ಕಾಲಿನಿಂದ ಒದ್ದು ಗಾಯಪಡಿಸಿದ್ದಾನೆ ಅಂತ ಹೇಳಿ ದೂರನ್ನು ನೀಡಿದ್ದಾರೆ. ಈ ದೂರನ್ನು ಸ್ವೀಕರಿಸಿಕೊಂಡು ಬನಶಂಕರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮತ್ತು ಆರೋಪಿತನಿಗೆ ವಿಚಾರಣೆಗೊಳಪಡಿಸಿದ್ದಾರೆ. ಸರ್, ಅದೊಂದು ಮಗು ಅಲ್ಲದೆ ರಸ್ತೆಯಲ್ಲಿ ಇನ್ನೊಂದು ಮಗು ಸೈಕಲ್ ಹೊಡಿತೇವೆ, ಅದಕ್ಕೂ ಹೊಡಿತಾನೆ. ಅದಾದ್ಮೇಲೆ ಇಬ್ಬರು ಹೆಣ್ಮಕ್ಳು ವಾಕ್ ಮಾಡ್ತಿರ್ತಾರೆ, ಆ ಮಕ್ಕಳಿಗೂ ಹೊಡಿತಾನೆ. ಸೊ ಇದ್ರ ಬಗ್ಗೆ ಎಲ್ಲ CCTV ಇದೆ, ತಾವುಗಳು ನೋಡಿದ್ರ ಅಥವಾ ಇನ್ವೆಸ್ಟಿಗೇಷನ್ ಇನ್ಕ್ಲೂಡ್ ಆಗಿದೆಯಾ, ಏನಾಗಿದೆ? ಈಗ ಅದ್ರದ್ದು ಹೊರತಾಗಿ ಮತ್ತೆ 3 ಘಟನೆಗಳು ಈ ತರ ನಡೆದಿರೋ ಬಗ್ಗೆ CCTV ಫುಟೇಜ್ಗಳ ಮಾಹಿತಿ ಬಂದಿದೆ. ಈಗ ನಾನು ಇನ್ನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ. ಅವರನ್ನು ಕೂಡ ಸಂಪರ್ಕಿಸಿ ಅವ್ರ ಕಡೆಯಿಂದ ದೂರನ್ನ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ಆ ಬಗ್ಗೆ ಕೂಡ ತನಿಖೆ ಕೈಗೊಳ್ಳಬೇಕು ಅಂತ ತಿಳಿಸಿದ್ದೀನಿ. ಅದನ್ನ ಈಗ ಆಲ್ರೆಡಿ ಅಧಿಕಾರಿಗಳು ಅವ್ರಿಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಇವನು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಪ್ರಾಥಮಿಕವಾಗಿ ಈಗ ನನಗೆ ತಿಳಿದು ಬಂದಂತ ಮಾಹಿತಿ ಏನಂತಂದ್ರೆ, ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ ಮನ್ನೇರ್ಘಟ್ಟ ರಸ್ತೆಯಲ್ಲಿ ಒಂದು 3 months ಬ್ಯಾಕ್ ಯಾವುದೋ ಒಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಅವನಿಗೆ ಸ್ವಲ್ಪ ಅಂದ್ರೆ ಈ ಮೆಂಟಲ್ ಹೆಲ್ತ್ ಸರಿಯಾಗಿಲ್ಲ, ಆ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಯನ್ನ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಬಗ್ಗೆ ಅವನಿಗೆ ಸದ್ಯದ ಮಧುರೈದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಡಿಟೇಲ್ ಆಗಿ ವೆರಿಫೈ ಮಾಡ್ತಾ ಇದೀವಿ. ಯಾಕೆ ಈ ತರ ಮಾಡ್ತಾ ಇದ್ದಾನೆ, ಮಕ್ಕಳೊಂದಿಗೆ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ ಅಂತ ವೆರಿಫೈ ಮಾಡ್ತಾ ಇದೀವಿ. ಮತ್ತೆ ಇದಕ್ಕೇನು ಸಂಬಂಧಪಟ್ಟ ಯಾವ ಕಾನೂನು ನಡೆಯಲ್ಲ ಅವನ ಮೇಲೆ ಕ್ರಮ ಜರುಗಿಸಲಿಕ್ಕೆ ಸಾಧ್ಯತೆ, ಅದನ್ನೆಲ್ಲ ಕ್ರಮ ಜರುಗಿಸಲಿಕ್ಕೆ ಕ್ರಮ ತಗೊಳ್ತೀವಿ. ಇಲ್ಲ, ಮಧುರೈ ಆಸ್ಪತ್ರೆಯಲ್ಲಿ ಒಂದು ಅಬ್ಸರ್ವೇಷನ್ ಹೋಮ್ ಅಲ್ಲಿ ಇದಾನೆ ಅಂತ ಈಗ ಬೇಸಿಕ್ ಮಾಹಿತಿ ಸಿಕ್ಕಿದೆ. ಅಂದ್ರೆ ಅಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿ ಅಬ್ಸರ್ವೇಷನ್ ಹೋಮ್ ಇಟ್ಟಿದ್ದಾರೆ. ಸೊ ಫರ್ದರ್ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಲ್ಲಿ ಆಸ್ಪತ್ರೆ ಅಧಿಕಾರಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಸೊ ಫರ್ದರ್ ಡೀಟೇಲ್ಸ್ ತಗೊಂಡು ಕ್ರಮ ತಗೊಳ್ತೀವಿ. ದಿನಾಂಕ 14/12/2025 ದಕ್ಷಿಣ ವಿಭಾಗದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯ ಸಾರಾಂಶ ಏನಂತಂದ್ರೆ, ಶ್ರೀಮತಿ ದೀಪಿಕಾ ಜೈನ್ ಅನ್ನೋರು ಒಂದು ದೂರನ್ನು ನೀಡಿದ್ದಾರೆ. ಆ ದೂರಿನಲ್ಲಿ ತಮ್ಮ ಮಗ ಸುಮಾರು ಮಧ್ಯಾಹ್ನ 1:10 ಸಮಯದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುವಾಗ ಆ ಪಕ್ಕದ ಮನೆಯ ರಂಜನ್ ಅನ್ನೋನು ಆ ವ್ಯಕ್ತಿ ಬಂದು ಜೋರಾಗಿ ಕಾಲಿನಿಂದ ಒದ್ದು ಗಾಯಪಡಿಸಿದ್ದಾನೆ ಅಂತ ಹೇಳಿ ದೂರನ್ನು ನೀಡಿದ್ದಾರೆ. ಈ ದೂರನ್ನು ಸ್ವೀಕರಿಸಿಕೊಂಡು ಬನಶಂಕರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮತ್ತು ಆರೋಪಿತನಿಗೆ ವಿಚಾರಣೆಗೊಳಪಡಿಸಿದ್ದಾರೆ. ಸರ್, ಅದೊಂದು ಮಗು ಅಲ್ಲದೆ ರಸ್ತೆಯಲ್ಲಿ ಇನ್ನೊಂದು ಮಗು ಸೈಕಲ್ ಹೊಡಿತೇವೆ, ಅದಕ್ಕೂ ಹೊಡಿತಾನೆ. ಅದಾದ್ಮೇಲೆ ಇಬ್ಬರು ಹೆಣ್ಮಕ್ಳು ವಾಕ್ ಮಾಡ್ತಿರ್ತಾರೆ, ಆ ಮಕ್ಕಳಿಗೂ ಹೊಡಿತಾನೆ. ಸೊ ಇದ್ರ ಬಗ್ಗೆ ಎಲ್ಲ CCTV ಇದೆ, ತಾವುಗಳು ನೋಡಿದ್ರ ಅಥವಾ ಇನ್ವೆಸ್ಟಿಗೇಷನ್ ಇನ್ಕ್ಲೂಡ್ ಆಗಿದೆಯಾ, ಏನಾಗಿದೆ? ಈಗ ಅದ್ರದ್ದು ಹೊರತಾಗಿ ಮತ್ತೆ 3 ಘಟನೆಗಳು ಈ ತರ ನಡೆದಿರೋ ಬಗ್ಗೆ CCTV ಫುಟೇಜ್ಗಳ ಮಾಹಿತಿ ಬಂದಿದೆ. ಈಗ ನಾನು ಇನ್ನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ. ಅವರನ್ನು ಕೂಡ ಸಂಪರ್ಕಿಸಿ ಅವ್ರ ಕಡೆಯಿಂದ ದೂರನ್ನ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ಆ ಬಗ್ಗೆ ಕೂಡ ತನಿಖೆ ಕೈಗೊಳ್ಳಬೇಕು ಅಂತ ತಿಳಿಸಿದ್ದೀನಿ. ಅದನ್ನ ಈಗ ಆಲ್ರೆಡಿ ಅಧಿಕಾರಿಗಳು ಅವ್ರಿಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಇವನು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಪ್ರಾಥಮಿಕವಾಗಿ ಈಗ ನನಗೆ ತಿಳಿದು ಬಂದಂತ ಮಾಹಿತಿ ಏನಂತಂದ್ರೆ, ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ ಮನ್ನೇರ್ಘಟ್ಟ ರಸ್ತೆಯಲ್ಲಿ ಒಂದು 3 months ಬ್ಯಾಕ್ ಯಾವುದೋ ಒಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಅವನಿಗೆ ಸ್ವಲ್ಪ ಅಂದ್ರೆ ಈ ಮೆಂಟಲ್ ಹೆಲ್ತ್ ಸರಿಯಾಗಿಲ್ಲ, ಆ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಯನ್ನ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಬಗ್ಗೆ ಅವನಿಗೆ ಸದ್ಯದ ಮಧುರೈದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಡಿಟೇಲ್ ಆಗಿ ವೆರಿಫೈ ಮಾಡ್ತಾ ಇದೀವಿ. ಯಾಕೆ ಈ ತರ ಮಾಡ್ತಾ ಇದ್ದಾನೆ, ಮಕ್ಕಳೊಂದಿಗೆ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ ಅಂತ ವೆರಿಫೈ ಮಾಡ್ತಾ ಇದೀವಿ. ಮತ್ತೆ ಇದಕ್ಕೇನು ಸಂಬಂಧಪಟ್ಟ ಯಾವ ಕಾನೂನು ನಡೆಯಲ್ಲ ಅವನ ಮೇಲೆ ಕ್ರಮ ಜರುಗಿಸಲಿಕ್ಕೆ ಸಾಧ್ಯತೆ, ಅದನ್ನೆಲ್ಲ ಕ್ರಮ ಜರುಗಿಸಲಿಕ್ಕೆ ಕ್ರಮ ತಗೊಳ್ತೀವಿ. ಇಲ್ಲ, ಮಧುರೈ ಆಸ್ಪತ್ರೆಯಲ್ಲಿ ಒಂದು ಅಬ್ಸರ್ವೇಷನ್ ಹೋಮ್ ಅಲ್ಲಿ ಇದಾನೆ ಅಂತ ಈಗ ಬೇಸಿಕ್ ಮಾಹಿತಿ ಸಿಕ್ಕಿದೆ. ಅಂದ್ರೆ ಅಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿ ಅಬ್ಸರ್ವೇಷನ್ ಹೋಮ್ ಇಟ್ಟಿದ್ದಾರೆ. ಸೊ ಫರ್ದರ್ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಲ್ಲಿ ಆಸ್ಪತ್ರೆ ಅಧಿಕಾರಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಸೊ ಫರ್ದರ್ ಡೀಟೇಲ್ಸ್ ತಗೊಂಡು ಕ್ರಮ ತಗೊಳ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.